ಸ್ನೇಹಿತರೆ ಇನ್ನೊಂದು ಇದೇ 3ನೇ ತಾರೀಕು ಶನಿವಾರ ಸಂತೋಷ್ ಅವ್ರನ್ನ ನಾವು ಕರ್ಕೊಂಡು ಮೆರವಣಿಗೆ ಮಾಡೋಣ ಅಂತ ಪ್ಲಾನ್ ಮಾಡಿದ್ದೀವಿ. ಕುಂಬ್ಳಳ್ಳಿಯಿಂದ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟಿಂಗ್ ಸಂತೋಷ್ ಕುಂಬ್ಳಳ್ಳಿಯಿಂದ ಸ್ಟಾರ್ಟ್ ಮಾಡ್ಕೊಂಡು ಹೊಸಕೋಟೆಗೆ ಬಂದ್ಬಿಡೋಣ. ಕುಂಬ್ಳಳ್ಳಿ ಮೈನ್ ಬೀದಿಯಿಂದ ಹಿಡಿದು ಹೊಸಕೋಟೆ ಮೈನ್ ಬೀದಿ ಒಂದ್ ರೌಂಡ್ ಹೊಡಿಯೋಣ. ದಯವಿಟ್ಟು ಸಂತೋಷ್ ಅವ್ರನ್ನ ನೋಡೋರು ಅನ್ಕೊಂಡಿರೋ ಪ್ರತಿಯೊಬ್ರು ಬರ್ರಿ. ಇನ್ನೊಂದು ಪಾಪ ನನ್ನ ಜೊತೆಲಿ ಸಂತೋಷ್ ಅವ್ರ ಮನೆಗೆ ಬರ್ತೀನಣ್ಣ ನೀವು ಹೋಗವಾಗ ಹೇಳ್ರಿ ಅಂತ ಸುಮಾರು ಜನ ಕೇಳಿದ್ರಿ. ಇಲ್ಲಿಗೆ ಜನ ಅಷ್ಟೊಂದು ಜನ ಬರಕ್ ಆಗಲ್ಲ, ಈಗಲೇ ತುಂಬೋಗವ್ರೆ. ದಯವಿಟ್ಟು ಸಂತೋಷ್ ನೋಡೋರು ಅಲ್ಲಿಗೆ ಬರ್ರಿ, ಅಲ್ಲೇ ಪರಿಚಯ ಮಾಡಿಸ್ಕೊಡ್ತೀನಿ. ಒಂದ್ 5 ನಿಮಿಷ ಮಾತಾಡಿಸ್ತೀನಿ ಸಂತೋಷ್ ಜೊತೆ. ಟೈಮ್ ಎಷ್ಟೊತ್ತಿಗೆ? 3 ಗಂಟೆ 3:30 ಕುಂಬ್ಳಳ್ಳಿಯಲ್ಲಿ ಇರ್ತಾರೆ ಸಂತೋಷ್ ಅವರು. ಮತ್ತೆ ನಾನು ಹೊಸಕೋಟೆ ಜನಕ್ಕೆ ಇನ್ನೊಂದು ಏನ್ ಹೇಳ್ತೀನಿ ಅಂದ್ರೆ ನನ್ಗೊಂಥರ ಅದು ಹುಟ್ಟಿದ ಮನೆ ಇದ್ದಂಗೆ. ಯಾಕಂತಂದ್ರೆ ಪ್ರತಿ ಒಬ್ರು ನಾನು ನಿಂತು ರೇಸ್ ನಡೆದವಾಗ ಬಂದು ನಿಂತಿದ್ದು ಇತ್ತಲ್ಲ, ಅದು ನಾನು ಯಾವತ್ತೂ ನಾನು ಮರೆಯಲ್ಲ. ಇವತ್ತು ನಾನು ಅದೇ ಅಭಿಮಾನಿಕೇನೆ ಮತ್ತೆ ರೇಸ್ನ ವರ್ತೂರಿಂದ ಎತ್ತಿ ತೊರನಹಳ್ಳಿಗೆ ಹಾಕಿರೋದು ಅದೇ ವಿಚಾರವಾಗಿನೇನೆ. ಎಲ್ರಿಗೂ ಕನ್ವೀನಿಯಂಟು ಏನಣ್ಣ ಬಂದು ಹೋಗೋದಕ್ಕಿರಲಿ ಎಲ್ಲದಕ್ಕೂ. ಏನು ಓದ್ಸಲಿ ಇದ್ರೆ ಒಬ್ಬೊಬ್ರು ಹಿಂದೆ ಮಿನಿಮಮ್ 1,000 ಜನ ಬರ್ಬೇಕಂದ್ರೆ ಹೋದ ವರ್ಷ ಏನ್ ಕ್ರೌಡ್ ಇತ್ತು ಅದು 100% ಬರ್ತೈತೆ. 100% ಸಕ್ಸಸ್ ಮಾಡೋಣ. ಸಹಕಾರ ದಯವಿಟ್ಟು ರೇಸಲ್ಲಿ ಹಿಂದ್ಗಡೆ ನಿಂತ್ಕೊಂಡು ಹೆಚ್ಚು ಕಮ್ಮಿ ಮಾತ್ರ ಮಾಡ್ಕೊಂಬೇಡ್ರಿ. ಈ ಸಲ ಇನ್ನ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಕ್ರಮಗಳು ಮಾಡಬೇಕು ಅಂತ ಇದೀವಿ. ಯಾಕಂದ್ರೆ ಜನಗಳು ಇದಕ್ಕೋಸ್ಕರ ಸೇಫ್ಟಿಗೋಸ್ಕರ. ಜೈ ಹಳ್ಳಿಗಾರ್.